ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ಪಂಡಿತ್ ಶ್ರೀ BH ಆಚಾರ್ಯ ಗುರುಜಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಆಷಾಢ ಮಾಸದಲ್ಲಿ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ, ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆರ್ಥಿಕ ವಿಚಾರವಾಗಿ ನೋಡೋದಾದರೆ, ಈ ಆಷಾಢ ಮಾಸದಲ್ಲಿ ಹಣ ಸಂಪಾದನೆಗಿಂತಲೂ ಹಣವನ್ನು ಸರಿಯಾಗಿ ನಿರ್ವಹಿಸುವುದು ತುಂಬ ಮುಖ್ಯ. ಹಿಂದೆ ಮಾಡಿದಂಥ ಉಳಿತಾಯವೇ ನಿಮಗೆ ಮುಂದೆ ಆಸರೆ ಆಗುತ್ತೆ. ಮನೆ ಹಾಗೂ ಜಮೀನಿಗೆ ಸಂಬಂಧಪಟ್ಟಂಥ ವಿಷಯವಾಗಿ ಖರ್ಚುಗಳು ಜಾಸ್ತಿ ಆಗ್ಬೋದು. ಯಾರದೋ ಮಾತನ್ನು ಕೇಳಿ ಹೂಡಿಕೆ ಮಾಡುವ ಬದಲು ನಿಮ್ಮ ಪರಿಶೀಲನೆಯ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕೈಗೆ ಬಂದ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ವ್ಯಾಪಾರದಲ್ಲಿ ಹೊಸ ಗ್ರಾಹಕರಿಗಿಂತಲೂ ಹಳೆಯ ಗ್ರಾಹಕರನ್ನು ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ಗುಣಮಟ್ಟ ಮತ್ತು ಸಮಯ ಪಾಲನೆ ಮಾಡಿದರೆ ಇನ್ನು ನಿಮ್ಮ ಯಶಸ್ಸಿನ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ಈ ತಿಂಗಳ ನೀವು ದೊಡ್ಡ ವಿಸ್ತರಣೆಗಿಂತ ಯೋಚನೆ ರೂಪಿಸುವುದು ಲಾಭದಾಯಕ. ಕೃಷಿ, ಹಾಲು, ಆಹಾರ ಹಾಗೆ ಕಟ್ಟಡ ಸಾಮಗ್ರಿ ಸಂಬಂಧಿತ ವ್ಯಾಪಾರ ಮಾಡ್ತಾ ಇದ್ರೆ ನೀವು ಉತ್ತಮ ಬೆಳವಣಿಗೆಯನ್ನ ಕಾಣ್ತೀರಾ. ಇನ್ನು ಉದ್ಯೋಗದ ವಿಚಾರವಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಅನುಭವಕ್ಕೆ ಇನ್ನು ಹೆಚ್ಚಿನ ಬೆಲೆ ಸಿಗುತ್ತೆ. ನೀವು ಮಾಡಿದ ಕೆಲಸವನ್ನ ಗಮನಿಸುವವರು ಹೆಚ್ಚಾಗ್ತಾರೆ. ನಿಮ್ಮ ಯೋಜನೆಗಳನ್ನ ಯಾರ ಹತ್ರಲ್ಲೂ ಕೂಡ ಹಂಚ್ಕೋಬೇಡಿ. ಹೊಸ ಜವಾಬ್ದಾರಿ ಹಾಗೂ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವಂತ ಅವಕಾಶ ನಿಮ್ಮದಾಗುತ್ತೆ. ಖಾಸಗಿ ಉದ್ಯೋಗದಲ್ಲಿರೋರಿಗೆ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋದು ಇದು ಒಳ್ಳೆಯ ಸಮಯ. ಇನ್ನು ನಿಮ್ಮ ಕುಟುಂಬದಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ನಿಮ್ಮ ಮಾತು ಹೇಳುವಾಗ ಮೃದು ಸ್ವಭಾವವನ್ನ ಇಟ್ಟುಕೊಂಡ್ರೆ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸಹಕಾರ ಹೆಚ್ಚಾಗುತ್ತೆ. ಮದುವೆ ಆಗದೇ ಇರೋರಿಗೆ ಹೊಸ ಸಂಬಂಧದ ಬಗ್ಗೆ ಮಾತುಕತೆ ಶುರು ಆಗುತ್ತೆ. ಈ ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರು ವೃಷಭ ರಾಶಿಯವರು ನಿಮ್ಮ ಹತ್ತಿರ ಇರುವ ಮಹಾಲಕ್ಷ್ಮಿ ಇಲ್ಲ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅವರೇ ಹೂವು, 2 ಬಾಳೆಹಣ್ಣು, ಅರಿಶಿಣ, ಕುಂಕುಮ, ಸಕ್ಕರೆಯನ್ನು ಅರ್ಪಿಸಿ ನಂತರ ದೇವಿ ಮುಂದೆ ಕುಂತು 11 ನಿಮಿಷ ಶಾಂತವಾಗಿ ಮೌನವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇದರಿಂದ ಆರ್ಥಿಕ ಪ್ರಗತಿ, ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಶುಭ ಫಲಗಳು ಹೆಚ್ಚಾಗುತ್ತೆ. ಈ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರಗಳನ್ನು ಪಠಣ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಆಷಾಢ ಮಾಸದಲ್ಲಿ ವೃಷಭ ರಾಶಿಯವರ ಫಲ ಹೀಗಿತ್ತು. ನಿಮಗಿಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ವೃಷಭ ರಾಶಿ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ನಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.